ಆಕಾಶವಾಣಿ ಕಲಬುರಗಿ. ಹೊಸ ಕಾರ್ಯಕ್ರಮದಲ್ಲಿ ಶರಣರೆಡ್ಡಿ ಎಸ್ ಕೋಡ್ಲಾ ಅವರ ಇಬ್ಬನಿ ಮೂಡಿದಾಗ ಹಾಗೂ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಚನ್ನದೀಪ್ತಿ ಈ ಪುಸ್ತಕಗಳನ್ನು ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಜಯಶ್ರೀ ಚಟ್ನಳ್ಳಿ. ಪರಮ ಪೂಜ್ಯ ಧರ್ಮರತ್ನ ಶಿವಾಚಾರ್ಯ ರತ್ನ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಹಾರ್ಕೂಡ. ಪೂಜ್ಯರ ಹಡಪದ ಅಪ್ಪಣ್ಣನ 101 ವಚನಗಳು, ಚನ್ನಚಿಂತನ, ಚನ್ನಚಂದ್ರಹಾರ, ಚನ್ನಕಾಂತ ವಿಚಾರ ಬಿಂದುಗಳು, ಚನ್ನಶ್ರೀವಾಣಿ ಈ ಕೃತಿಗಳು ಪ್ರಕಟವಾಗಿದ್ದು, ಈಗ ಚನ್ನದೀಪ್ತಿ ಇದು ಸೃಜನಶೀಲ ಸಾಹಿತ್ಯ ಮಾಲೆ 33ರಿಂದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡ್ ಇವರ ಪ್ರಕಾಶನದಲ್ಲಿ ಪ್ರಕಟಗೊಂಡಿದ್ದು, ಪೂಜ್ಯರು ಅನೇಕ ಸಭೆ ಸಮಾರಂಭಗಳಲ್ಲಿ ಆಶೀರ್ವಾದ ರೂಪದಲ್ಲಿ ಕರುಣಿಸಿದ ಅನುಭವಾಮೃತದ ಲೇಖನಗಳ ಸಂಗ್ರಹವೇ ಚನ್ನದೀಪ್ತಿ ಕೃತಿ. ಇಡೀ ಜೀವನವನ್ನು ಪೂಜ್ಯಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಸೇವೆಗೆ ಅರ್ಪಿಸಿದ ಅವರ ಪೂರ್ವಾಶ್ರಮದ ತಂದೆ ತಾಯಿಗಳಾದ ಲಿಂಗೈಕ್ಯ ಕರಬಸಯ್ಯ ಮತ್ತು ಸುಭದ್ರಮ್ಮ ತಾಯಿಯವರಿಗೆ ಭಕ್ತಿಪೂರ್ವಕ ಕೃತಿಪುಷ್ಪ ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ಪೂಜ್ಯರು ತಮ್ಮ ಮನದಾಳದ ಮಾತುಗಳನ್ನು ಓದುಗರೊಂದಿಗೆ ಹಂಚಿಕೊಳ್ಳುತ್ತಾ, ಪುಸ್ತಕಂ ಹಸ್ತಭೂಷಣಂ ಎನ್ನುವ ಅನುಭಾವಿಗಳ ವಾಣಿಯಂತೆ ಒಂದು ಒಳ್ಳೆಯ ಗ್ರಂಥ ಹಸ್ತಕ್ಕೆ ಭೂಷಣ. ಯಾಕೆಂದರೆ ನಮ್ಮಲ್ಲಿ ಜ್ಞಾನದ ವೃದ್ಧಿಯಾಗಲು ಪುಸ್ತಕ ಒಂದು ಸಾಧನ. ಉತ್ತಮ ಗ್ರಂಥ ಆದರ್ಶ ಮಿತ್ರನಂತೆ. ಮನೆಯಲ್ಲಿ ಏನೆಲ್ಲ ವಸ್ತುಗಳಿದ್ದರೂ ಗ್ರಂಥಗಳ ಸಂಗ್ರಹ ಇರದಿದ್ದರೆ ಆ ಮನೆ ನೀರಿಲ್ಲದ ಕೆರೆಯಂತೆ. ಒಂದು ಒಳ್ಳೆಯ ಪುಸ್ತಕದ ಮಹತ್ವವನ್ನು ಹೇಳಿದ್ದಾರೆ. ಕೃತಿಗೆ ಮುನ್ನುಡಿ ಬರೆದ ಡಾಕ್ಟರ್ ಸಂಗಮೇಶ್ ಸವದತ್ತಿಯವರು ಅಂತಾರಾಷ್ಟ್ರೀಯ ಭಾಷಾ ವಿಜ್ಞಾನಿಗಳು. ತಮ್ಮ ಮುನ್ನುಡಿಯಲ್ಲಿ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳಿಗೆ ಧರ್ಮ ಮತ್ತು ಸಮಾಜ 2 ಕಣ್ಣುಗಳಾದರೆ ಸಾಹಿತ್ಯ ಅವರ 3ನೇ ಕಣ್ಣು. ಇನ್ನು ಸಂಗೀತ ಮತ್ತು ಸದ್ಭಕ್ತರ ಕಲ್ಯಾಣವೇ ಅವರ ಕರ್ಣಗಳು. ಆಚಾರ್ಯರ ಪರಂಪರೆ, ಶರಣರ ಪರಂಪರೆಯನ್ನು ಸಮನ್ವಯಗೊಳಿಸಿಕೊಂಡು ಮಾನವ ಧರ್ಮ, ಸಾಂಸ್ಕೃತಿಕ, ಸಾಹಿತ್ಯ, ಸಂಗೀತ, ಕಲೆ ಇವುಗಳ ತ್ರಿವೇಣಿ ಸಂಗಮವೇ ಪೂಜ್ಯರ ವ್ಯಕ್ತಿತ್ವ ಎಂದು ಪೂಜ್ಯರಿಗೆ ಭಕ್ತಿಯ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಪರಿವಿಡಿ ಲೇಖನಗಳ ಶೀರ್ಷಿಕೆಯಿಂದ ಕೂಡಿದೆ. ಪ್ರತಿಯೊಂದು ಜೀವಕ್ಕೂ ಮಹತ್ವವಿದೆ ಎನ್ನುವ ಲೇಖನದಲ್ಲಿ ವಿದ್ಯೆ, ಅಧಿಕಾರ, ಅಂತಸ್ತು, ಐಶ್ವರ್ಯ, ತಾರುಣ್ಯ, ರೂಪ ಇವೆಲ್ಲವೂ ಒಂದು ದಿನ ಮಾಸಿ ಹೋಗುವಂಥವು ಎಂಬ ವಾಸ್ತವಿಕ ಸತ್ಯದರ್ಶನ ಮಾಡಿಕೊಂಡು ನಡೆದಾಗ ಮಾತ್ರ ಬಾಳು ಪೂರ್ಣಿಮೆಯಾಗಲು ಸಾಧ್ಯ ಎನ್ನುವ ಸಂದೇಶವನ್ನು ಕೊಡುತ್ತಾ, ಮನುಷ್ಯನಿಗೆ ಎದುರಾಗುವ ಭಯ, ಭೀತಿ, ನೋವು, ಆತಂಕ, ಉದ್ವೇಗ, ಚಿಂತೆ, ಖಿನ್ನತೆ ಇತ್ಯಾದಿ ದೂರವಾಗಬೇಕಾದರೆ ಇಷ್ಟಲಿಂಗ ಪೂಜೆ, ಗುರುಮಂತ್ರಗಳಿಂದ ಸಾಧ್ಯ ಎನ್ನುವ ಬೋಧನೆಯನ್ನು ಮನದ ಶುದ್ಧಿ ನಿತ್ಯ ನಡೆಯಬೇಕು ಎನ್ನುವ ಲೇಖನದಲ್ಲಿ ತಿಳಿಸಿದ್ದಾರೆ. ಬದುಕಿನಲ್ಲಿ ನಾವು ಮಾಡಿರುವ ಸತ್ಕಾರ್ಯಗಳೇ ನಮ್ಮನ್ನು ಪ್ರಮಾಣೀಕರಿಸುತ್ತವೆ. ಧರ್ಮಪಥಿಕನಾಗಿ ಸಾಗಿದವನ ಬಾಳು ಬೆಳ್ಳಿಯಂತೆ ಶುಭ್ರ ಹಾಗೂ ಶ್ರೇಯಸ್ಸಿನಿಂದ ಕೂಡಿರುತ್ತದೆ ಎನ್ನುವ ಸಂದೇಶವನ್ನು ನೀಡುತ್ತಾ, ಜ್ಞಾನದ ದೀವಿಗೆ ಹಾರಕೂಡ ಚನ್ನಬಸವ ಶಿವಯೋಗಿಗಳು ಎನ್ನುವ ಲೇಖನದಲ್ಲಿ ಜೀವನ ಜೋಕಾಲಿಯಲ್ಲಿ ಏರಿಳಿತಗಳ ಭೀಕರ ಹೊಡೆತಕ್ಕೆ ತುತ್ತಾಗಿ ತತ್ತರಿಸಿ ಬಿದ್ದ ಭಕ್ತನನ್ನು ಹುಡುಕಾಡಿ ಬಂದು ಅಪ್ಪಿಕೊಂಡು ಹಾರೈಸಿ ಬದುಕಿನ ಹಳಿತಪ್ಪದಂತೆ ಶ್ರೀರಕ್ಷೆ ಒದಗಿಸಿ ಕಾಪಾಡುವವನೇ ನಿಜವಾದ ಗುರು. ಬಾಳು ಹೋಳಾಗಿ ಗೋಳು ಅನುಭವಿಸುತ್ತಿರುವವನಿಗೆ ಸ್ವತಃ ಜೋಳಿಗೆಯಿಂದ ಹೋಳಿಗೆ ನೀಡಿ ಹೊಳಪು ನೀಡಿದಂತಹ ಸದ್ಗುರುನಾಥನೇ ಹಾರಕೂಡ ಚನ್ನಬಸವ ಶಿವಯೋಗಿಗಳು ಎಂದು ತಮ್ಮ ಸದ್ಗುರುವನ್ನು ಭಕ್ತಿಯಿಂದ ಸ್ಮರಿಸುತ್ತಾ, ಜೀವನದ ಯಶಸ್ವಿ ಪಯಣಕ್ಕೆ ಗುರು ಕಾರುಣ್ಯ ಅವಶ್ಯ, ಸದ್ಗುರುವಿಗಿಂತ ದೊಡ್ಡ ಬಂಧುವಿಲ್ಲ ಎಂದು ಸದ್ಗುರುವಿನ ಮಹತ್ವವನ್ನು ಮನಗಾಣಿಸಿದ್ದಾರೆ. ದೇವಾಲಯದ ಗೋಪುರ ಮೇಲಿರುವ ಕಳಶ ಭಾವೈಕ್ಯತೆಯ ಸಂಕೇತ. ಗ್ರಾಮದ ಎಲ್ಲ ಜನತೆಯ ಭಕ್ತಿಯ ಭಾವ ಸಂಗಮವೇ ಕಳಶ. ದೇವಾಲಯಗಳು ಸಾಮರಸ್ಯದ ಧರ್ಮಕ್ಷೇತ್ರಗಳಾಗಬೇಕು ಎನ್ನುವ ಅರ್ಥಪೂರ್ಣ ಆಶೀರ್ವಚನವನ್ನು ನೀಡುತ್ತಾ, ಅಧ್ಯಾತ್ಮದ ಬೇರುಗಳು ಸದಾ ಗಟ್ಟಿ, ಪ್ರಾರ್ಥನೆಯ ಸಾಮರ್ಥ್ಯ ಅನುಪಮ, ಧ್ಯಾನ ಮತ್ತು ಪ್ರಾರ್ಥನೆಗಳು ಮನದ ದುಗುಡ ನಿವಾರಕಗಳು ಎಂದು ಪ್ರಾರ್ಥನೆಯ ಮಹತ್ವವನ್ನು ತಿಳಿಸಿದ್ದಾರೆ. ದೇಶದ ಅಖಂಡತೆ, ಐಕ್ಯತೆ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಪ್ರತಿ ಭಾರತೀಯನ ಉದ್ಧಾರದ ಮೂಲಾಧಾರವಾಗಿದೆ.
ಪ್ರತಿಯೊಬ್ಬರೂ ಸಂವಿಧಾನಿಕ ಮೌಲ್ಯಗಳನ್ನು ಧಾರಣ ಮಾಡಿಕೊಂಡು ರಾಷ್ಟ್ರಹಿತದಲ್ಲಿಯೇ ತನ್ನ ಹಿತ ಕಾಣಬೇಕು ಎಂದು ಡಾಕ್ಟರ್ ಬಾಬಾ ಸಾಹೇಬರು ಜ್ಞಾನ ಭಾಸ್ಕರರು ಎಂದು ಅವರ ವ್ಯಕ್ತಿತ್ವದ ದಿಗ್ದರ್ಶನ ಮಾಡಿಸಿದ್ದಾರೆ. ಅರಿವಿನಲ್ಲಿ ಆಚಾರ, ಆಚಾರದಲ್ಲಿ ಅರಿವು ಸಂಗಮಿಸಿದಾಗ ಬದುಕು ಸುಗಮವಾಗುತ್ತದೆ. ಮನಸ್ಸಿನ ಖಿನ್ನತೆ ದೂರೀಕರಿಸುವ ಶಕ್ತಿ ವಚನಗಳಲ್ಲಿದೆ. ಶರಣರ ವಚನಗಳು ನಮ್ಮ ಹೃದಯಕ್ಕೆ ಇಳಿದಾಗ ಮಾತ್ರ ನಿಜಾನುಭವ ಸಾಧ್ಯ. ವಚನಗಳು ಜೀವನಕ್ಕೆ ಮಾರ್ಗದರ್ಶಿ ಎನ್ನುವ ಲೇಖನದಲ್ಲಿ ವಚನ ಸಾಹಿತ್ಯದ ಮಹತ್ವವನ್ನು ಮನಗಾಣಿಸಿದ್ದಾರೆ. ಒಂದನ್ನದ ಅಗುಳು ಹಾಳಾದರೂ ಅದು ರೈತನಿಗೆ ಮಾಡುವ ದ್ರೋಹ. ನಮ್ಮ ತಟ್ಟೆಗೆ ಬೀಳುವ ಪ್ರಸಾದವನ್ನು ಭಕ್ತಿಯಿಂದ ಶಿವಾರ್ಪಣೆ ಮಾಡಿ ಸೇವಿಸಿದರೆ ಅದು ರೈತನ ಶ್ರಮಕ್ಕೆ ನೀಡಿದ ಗೌರವ ಎಂದು ಅನ್ನದ ಮಹತ್ವ ಮತ್ತು ರೈತನ ಪರಿಶ್ರಮದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮೃಗನಾಗಬೇಡ ಮನುಷ್ಯನಾಗು ಎನ್ನುವ ಲೇಖನದಲ್ಲಿ ಮೃಗತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವದೆಡೆಗಿನ ಸಾರ್ಥಕ ಪಯಣ ಅಧ್ಯಾತ್ಮದ ಮೂಲ ಧ್ಯೇಯವಾಗಿದೆ ಎನ್ನುತ್ತಾ, ಜಗತ್ತಿನಲ್ಲಿ ದೊಡ್ಡದಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ನಮ್ಮ ರಾಷ್ಟ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯಲು ಸಂವಿಧಾನಾತ್ಮಕವಾದ ಸಮಾನ ಅವಕಾಶಗಳಿವೆ ಎಂದು ತಿಳಿಸುತ್ತಾ, ರಾಜಕಾರಣಿಗಳು ನೀತಿ ಧರ್ಮನಿಷ್ಠರಾಗಬೇಕು ಎನ್ನುವ ಲೇಖನದಲ್ಲಿ ಹೇಳಿದ್ದಾರೆ. ನಕಾರಾತ್ಮಕ ಚಿಂತನೆ ಬೇಡ ಎನ್ನುವ ಲೇಖನದಲ್ಲಿ ನಕಾರಾತ್ಮಕ ಚಿಂತನೆಗಳ ಪೋಷಕರಾಗದೆ ಧನಾತ್ಮಕ ಲೋಕ ಕಲ್ಯಾಣಕ್ಕೆ ಪೂರಕವಾದ ಚಿಂತನೆಗಳ ಜನಕರಾಗಬೇಕು ಎಂದಿದ್ದಾರೆ. 12ನೇ ಶತಮಾನದಲ್ಲಿ ವೈರಾಗ್ಯಮೂರ್ತಿ ಅಕ್ಕ ಮಹಾದೇವಿ ತಾಯಿ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡು, ಬೇಡಿದಡೆ ಇಕ್ಕದಂತೆ ಮಾಡು, ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡು, ನೆಲಕ್ಕೆ ಬಿದ್ದಡೆ ನಾ ಎತ್ತಿ ಕೊಂಬುದಕ್ಕೆ ಮುನ್ನವೇ ಸುನಿಯನೆತ್ತಿ ಕೊಂಬಂತೆ ಮಾಡು ಎನ್ನುವ ಅಕ್ಕನ ಪ್ರಾರ್ಥನೆ ಮೇಲ್ನೋಟಕ್ಕೆ ವಿಚಿತ್ರವೆನಿಸಿದರೂ ಆತ್ಮಾನುಭೂತಿಯ ದರ್ಶನ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ಅಕ್ಕ ಯಾವತ್ತೂ ಪ್ರಸ್ತುತ ಮತ್ತು ಆದರ್ಶ ಅನುಕರಣೀಯ ಎಂದಿದ್ದಾರೆ. ನಿಂದಕರನ್ನು ಮೀರಿ ಅವರ ಮನ ಜಯಿಸು ಎನ್ನುವ ಲೇಖನದಲ್ಲಿ ಲೋಕನಿಂದೆಗೆ ಧೃತಿಗೆಡದೆ ನಿಂದನೆಯನ್ನು ದರ್ಪಣೋಪಾದಿಯಲ್ಲಿ ಬಳಸಿ ತಮ್ಮ ಆತ್ಮಸಾಕ್ಷಿಯ ಕೊಳವೆಯಲ್ಲಿ ಸೂಸಿ ನಮ್ಮ ನಡೆ ಸನ್ಮಾರ್ಗದಿಂದ ಕೂಡಿದೆ ಎಂಬುದಾದರೆ ಅಂಜದೆ ಮುಂದೆ ಸಾಗಬೇಕು ಎಂದು ಇಂದು ನಿಂದಿಸಿದವರೇ ನಾಳೆ ಹೂಗುಚ್ಚ ಹಿಡಿದು ಆಲಂಗಿಸುವಂತೆ ಬೆಳೆದು ನಿಲ್ಲಬೇಕು ಎಂದು ಜ್ಞಾನಾಮೃತದ ಬೋಧನೆ ಮಾಡಿದ್ದಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಎನ್ನುವ ಉಪನಿಷತ್ ಸಂದೇಶಗಳು ವಿಶ್ವ ಸಮುದಾಯಕ್ಕೆ ನೀಡಿದ ಮೌಲಿಕ ಕೊಡುಗೆಗಳು ಎಂದು ತಿಳಿಸುತ್ತಾ, ಏನೇ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೇ, ಕುಳ್ಳಿರೆಂದರೆ ನೆಲಕುಳಿ ಹೋವುದೇ ಎಂದು ಹೇಳುವ ಶರಣ ಸಂಸ್ಕೃತಿ ಸಮಾಜವನ್ನು ಸದ್ಭಾವನೆ ಸದಾಚಾರದಿಂದ ಸದೃಢಗೊಳಿಸುವಲ್ಲಿ ವಿಶಿಷ್ಟ ಕಾರ್ಯ ನಿಭಾಯಿಸುತ್ತದೆ ಎಂದು ವಚನಗಳ ಮಹತ್ವವನ್ನು ತಿಳಿಸುತ್ತಾ, ಧರ್ಮವೆಂಬುದು ನೀಲಾಂಬರ ಎನ್ನುವ ಲೇಖನದಲ್ಲಿ ವಿಶಾಲವಾದ ಅರ್ಥಸಹಿತ ಹೊಂದಿರುವ ವ್ಯವಸ್ಥೆಯೇ ಧರ್ಮ ಎಂದಿದ್ದಾರೆ. ಮಾನವನ ದೇಹ, ಶರೀರ, ಮನಸ್ಸು, ಆತ್ಮಗಳೆಂಬ 3 ಘಟಕಗಳಿಂದ ಕೂಡಿದೆ. ಶರೀರಕ್ಕೆ ಆಹಾರ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ ಬೇಕಾಗುತ್ತದೆ. ಇವು ಮನುಷ್ಯನಿಗೆ ಪಾರಮಾರ್ಥಿಕದೆಡೆಗೆ ಕೊಂಡೊಯ್ಯುತ್ತವೆ ಎಂದಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ಗೃಹಸ್ಥಾಶ್ರಮಕ್ಕೆ ಅತ್ಯಂತ ಮಹತ್ವದ ಸ್ಥಾನ ನೀಡಲಾಗಿದೆ. ಸಂಸಾರ ಸಾರಭರಿತವಾಗಬೇಕು, ಸತಿಪತಿಗಳಿಬ್ಬರ ನಡೆನುಡಿ ಕಲ್ಲು ಸಕ್ಕರೆಯಂತಿರಬೇಕು, ಗೃಹಸ್ಥ ಜೀವನದ ಶ್ರೇಷ್ಠತೆಯನ್ನು ಮನಗಾಣಿಸಿದ್ದಾರೆ. ಒಟ್ಟಾರೆ ಅನುಭವದಿಂದ ನುಡಿದ ಸುಂದರ ಸಮಚಿತ್ತದ ಭಾವಗಳ ಸಂಗ್ರಹವೇ ಚನ್ನದೀಪ್ತಿ ಕೃತಿಯಾಗಿದೆ. ಇಬ್ಬನಿ ಮೂಡಿದಾಗ ಇದು ಶರಣರೆಡ್ಡಿ ಎಸ್ ಕೋಡ್ಲಾರವರ ಸುಂದರ ಭಾವಕುಸುಮಗಳ ಕವನ ಸಂಕಲನ. ಪುಸ್ತಕದ ಪ್ರಕಾಶಕರು ಶಾಂತಿಪ್ರಿಯ ಪ್ರಕಾಶನ ಕಲಬುರಗಿಯವರು. ಅರುಣೋದಯದ ಆಹ್ಲಾದಕರ ಸಮಯದಲ್ಲಿ ಶಿಸ್ತಿನಿಂದ ಸಾಲಾಗಿ ಕುಳಿತ ಹಕ್ಕಿಗಳು, ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದುವಿನಂತಿರುವ ಇಬ್ಬನಿಯ ಹನಿಗಳು, ಪ್ರಕೃತಿಯ ಸುಂದರ ದೃಶ್ಯವಿರುವ ಮುಖಪುಟವು ಅತ್ಯಂತ ಆಕರ್ಷಕವಾಗಿದ್ದು, ಪುಸ್ತಕ ತೆಗೆದೊಡನೆ ಡಾಕ್ಟರ್ ಪಂಚಾಕ್ಷರಿ ಬ ಪೂಜಾರಿ ದಂಡಗುಂಡ್ ಪೂಜ್ಯರ ಆಶೀರ್ವಚನ. ಪ್ರತಿಭೆ ಎಂಬುದು ಯಾರ ಸ್ವತ್ತಲ್ಲ, ಪ್ರಕೃತಿಯ ಕೊಡುಗೆ. ಅದು ತನ್ನ ಪ್ರಯತ್ನದ ಕ್ರಿಯಾಶೀಲತೆಯ ತಪಸ್ಸು. ಶರಣರೆಡ್ಡಿ ಎಸ್ ಕೋಡ್ಲಾ ಇವರು ಶಿಕ್ಷಕರಾಗಿದ್ದೂ ಸಹ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಕ್ರಿಯಾಶೀಲತೆಯ ಕಾರ್ಯ ತೋರಿಸಿದ್ದಾರೆ. ಇದು ಶ್ಲಾಘನೀಯ ಎಂದಿದ್ದಾರೆ. ಮುನ್ನುಡಿ ಬರೆದ ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಕಲಬುರ್ಗಿಯವರು ಶರಣರೆಡ್ಡಿಯವರು ಹಿತವಾದ, ಸಹಜವಾದ ಮಾನವೀಯತೆ, ಸಮಸಮತಾ ಭಾವಗಳನ್ನು ಹೊಂದಿದ ಜೀವಿ. ಮಕ್ಕಳಿಗೆ ಪಾಠ ಹೇಳುವ ಅವರ ವೃತ್ತಿ ಪ್ರವೃತ್ತಿ ಇಲ್ಲೇ ಮೇಳೈಸಿಕೊಂಡು ಬಂದಿದೆ. ಪ್ರಾಸಗಳ ಬಳಕೆ, ರೂಪಕ,
ಪ್ರತಿಮೆ ಸಹಜ ಧರ್ಮದಿಂದ ಕಾವ್ಯ ರಚಿಸಿ ಓದುಗರಿಗೆ ಉಣಬಡಿಸಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲೇಖಕ ಕೋಡ್ಲಾರವರು ರಾಷ್ಟ್ರಕೂಟರ ನಾಡಿನಲ್ಲಿ ಜನಿಸಿ ಕನ್ನಡ ನಾಡಿನ ಮೊದಲ ಕೃತಿಯಾದ ಕವಿರಾಜ ಮಾರ್ಗದ ಸ್ಫೂರ್ತಿಯನ್ನು ಪಡೆದು ಇಬ್ಬನಿ ಮೂಡಿದಾಗ ನನ್ನ 2ನೇ ಕೃತಿ ಮಾತೃಭೂಮಿಗೆ ಅರ್ಪಿಸುತ್ತೇನೆಂದು ಓದುಗರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಜಯಲಕ್ಷ್ಮಿ ಗಾಯಕ್ವಾಡ್ ಅವರ ಅರ್ಥಪೂರ್ಣ ಬೆನ್ನುಡಿಯಿದೆ. ಕವನಗಳ ಶೀರ್ಷಿಕೆಯ ಪರಿವಿಡಿಯಿದೆ. ನಮ್ಮ ಮತ ನಮ್ಮ ದೇಶಕ್ಕೆ ಹಿತ ಎನ್ನುವ ಕವನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಉತ್ತಮ ನಾಯಕರನ್ನು ಆರಿಸೋಣ ಬನ್ನಿ, ನಮ್ಮ ಮತ ನಮ್ಮ ಹಕ್ಕಾಗಿದೆ ಎಂದಿದ್ದಾರೆ. ಸತತ ಪ್ರಯತ್ನ, ಕಠಿಣ ಪರಿಶ್ರಮಗಳೇ ಸಾಧಕನ ಆಯುಧಗಳು ಎಂದು ಸಾಧನೆಯ ಹಾದಿಯಲ್ಲಿ ಎಂಬ ಕವನದಲ್ಲಿ ಹೇಳುತ್ತಾ ತಮ್ಮ ವೃತ್ತಿ ಜೀವನ ಶಿಬಿರದ ಅನುಭವವನ್ನು ಸಂಭ್ರಮದ ಶಿಬಿರ ಎನ್ನುವ ಕವನದಲ್ಲಿ ಮರೆತರೂ ಮರೆಯಲಾಗದ ಕ್ಷಣಗಳು, ಅಂದು ಕೂಡಿದ ನಾವು ಇಂದು ಕಳೆದರೆ ಹೇಗೆ, ನಮ್ಮಯ ಬಂಧನ ಮರೆಯಲು ಸಾಧ್ಯವೇ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕವಿರಾಜ ಮಾರ್ಗ ಬರೆದಿರುವ ಶ್ರೀವಿಜಯನ ನೆನೆಯೋಣ ಬಾ, ಕನ್ನಡದ ಕಂಪನ್ನು ಎಲ್ಲೆಡೆ ಸೂಸಿದ ಪಂಪನ ಕರುನಾಡು ನೋಡೋಣ ಬಾ ಎಂದು ತಮ್ಮ ಕನ್ನಡ ಪ್ರೇಮವನ್ನು ವ್ಯಕ್ತಪಡಿಸುತ್ತಾ ಕಲ್ಯಾಣದ ಕಹಳೆ ಪದ್ಯದಲ್ಲಿ ಮೊಳಗಿತು ಎಲ್ಲೆಲ್ಲೂ ವಿಮೋಚನಾ ಹಬ್ಬವು, ಹೋರಾಡಿದ ವೀರರಿಗೆ ನಮ್ಮಯ ಕೋಟಿಯ ನಮನ ಎಂದು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನವನ್ನು ಸ್ಮರಿಸಿಕೊಂಡಿದ್ದಾರೆ. ರವಿಯ ಕಿರಣಗಳು ಹೊರಬರಲು, ಎಲೆಗಳ ಮೇಲೆ ನೀರಿನ ಹನಿರಲು ನೋಡಲು ಚಂದ, ನಿಸರ್ಗದ ಸೊಬಗು, ಹಸಿರಿಗೆ ಉಸಿರಾಯಿತು ಇಬ್ಬನಿಯು ಎಂದು ಇಬ್ಬನಿ ಮೂಡಿದಾಗ ಪದ್ಯದಲ್ಲಿ ಪ್ರಕೃತಿಯ ಸೊಬಗನ್ನು ವರ್ಣಿಸಿದ್ದಾರೆ. ಸಂಸ್ಕಾರ ಎನ್ನುವ ಕವನದಲ್ಲಿ ವೀರ ವನಿತೆಯರು ಆಳಿದ ನಾಡು, ವೀರಯೋಧರು ಜನಿಸಿದ ಬೀಡು, ಜ್ಞಾನ ಸಂಪತ್ತಿಗೆ ಹೆಸರಾದ ನಾಡು, ಇತಿಹಾಸ ಪುಟ ಸೇರಿದ ಚಿನ್ನದ ಬೀಡು ಎಂದು ತಾಯ್ನಾಡಿನ ಬಗ್ಗೆ ಹೆಮ್ಮೆ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ದಿಗ್ವಿಜಯ ಕವನವು ಕವಿಯ ಕ್ರಿಕೆಟ್ ಆಟದ ಪ್ರೀತಿಯನ್ನು ತೋರಿಸುತ್ತದೆ. ನಮ್ಮ ಜೀವನದಲ್ಲಿ ಬರುವ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ ಎಲ್ಲರೂ ನನ್ನವರೇ, ಆದರೂ ನನ್ನವರು ಯಾರೆಂದು ತಿಳಿಯದು ಎಂದು ಜೀವನದ ಕಹಿ ಸತ್ಯವನ್ನು ತಿಳಿಸಿದ್ದಾರೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಮರನ್ನು ಕುರಿತು ಮಕ್ಕಳಿಗೆ ಗುರುವಾಗಿ ಭಾರತೀಯ ಬಾಹ್ಯಾಕಾಶದಲ್ಲಿ ಕ್ರಾಂತಿ ಮೊಳಗಿಸಿದವರು, ಕ್ಷಿಪಣಿಯ ಪಿತಾಮಹರೆಂದು ಹೆಸರಾದರು ಎಂದು ಅವರ ಮೇರು ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ. ಮಾತು ಮಧುರ ಎನ್ನುವ ಕವನದಲ್ಲಿ ನಾವಾಡುವ ಮಾತುಗಳು ಹಿತವಾಗಿರಲಿ, ಇತರರ ಮನಸ್ಸಿಗೆ ನೋವಾಗದಿರಲಿ, ಮಾತು ಮಧುರವಾಗಿರಲಿ, ಮಾತೇ ಮುತ್ತು ಎಂದು ಮಾತಿನ ಬಗ್ಗೆ ತಿಳಿಸಿದ್ದಾರೆ. ಬಾನಚಂದಿರ ಎನ್ನುವ ಕವನದಲ್ಲಿ ಹುಣ್ಣಿಮೆ ದಿನ ನೀನು ಕಾಣುವೆ, ಅಮಾವಾಸ್ಯೆ ದಿನ ಎಲ್ಲಿಗೆ ಹೋಗುವೆ, ಪುಟ್ಟ ಮಕ್ಕಳು ನಿನ್ನ ಹಾದಿಯೇ ನೋಡುತ್ತಾ ಕುಳಿತಿರಲು ಅಂಗಳದಾಚೆ ಎಂದು ಬಾನಚಂದಿರ ಕವನದಲ್ಲಿ ಚಂದಿರನ ವರ್ಣನೆ ಮಾಡಿದ್ದಾರೆ. ಚಂಚಲ ಮನಸ್ಸು ಎನ್ನುವ ಕವಿತೆಯಲ್ಲಿ ಯಾರ ಮನಸ್ಸು ಕೇಳದ ಮನಸ್ಸು, ತನ್ನದೇ ಸರಿ ಎನ್ನುವ ಮನಸ್ಸು ಎಂದು ಮನಸ್ಸಿನ ಗುಣ ತಿಳಿಸುತ್ತಾ ಮನುಷ್ಯ ಸ್ವಚ್ಛ ಗಾಳಿಯನ್ನು ಉಸಿರಾಡಿದಾಗ ಮಾತ್ರ ಅವನ ಆರೋಗ್ಯ ಚೆನ್ನಾಗಿರುತ್ತದೆ. ಅದಕ್ಕಾಗಿ ಪರಿಸರ ಚೆನ್ನಾಗಿಟ್ಟುಕೊಳ್ಳುವ ಹೊಣೆ ನಮ್ಮೆಲ್ಲರ ಕರ್ತವ್ಯ ಎಂದು ಹಸಿರೇ ಉಸಿರಾಗಲಿ ಎನ್ನುವ ಕವನದಲ್ಲಿ ತಿಳಿಸಿದ್ದಾರೆ. ಹೆತ್ತವರ ಮರೆಯದಿರು ಎನ್ನುವ ಕವನವು ಹೆತ್ತವರೇ ನಿಜವಾದ ದೇವರು, ತಾನು ದುಡಿದು ನಿನ್ನ ಜೋಪಾನ ಮಾಡಿಹರು, ನಿನ್ನ ಸುಖವೇ ತನ್ನದೆನುತ ಕಾಲ ಕಳೆದಿಹರು, ಹೆತ್ತವರ ಋಣವ ತೀರಿಸು ಮನುಷ್ಯನೇ ಎಂದು ಬುದ್ಧಿ ಹೇಳಿದ್ದಾರೆ. ಶರಣರ ನಾಡು ಭಾವೈಕ್ಯತೆಯ ತವರೂರು, ಜಾತಿ ಧರ್ಮಗಳು ಎನ್ನದೆ ಸರ್ವರು ಕೂಡಿ ಬಾಳಿದ ಬೀಡು ಎನ್ನುತ್ತಾ ಯಾರಿಗೆ ಬೇಕು OPS, ಯಾರಿಗೆ ಬೇಡ NPS, ಬಾರದಿದ್ದರೆ ಹೋರಾಡದೆ ಕುಳಿತರೆ ನಮಗಿದೆ ಮಾರಕ, ನಮ್ಮ ಹಕ್ಕಿಗಾಗಿ ಹೋರಾಡಲೇಬೇಕು ಎನ್ನುವ ಪ್ರತಿಪಾದನೆ ಕವನದ ಮೂಲಕ ಮಾಡುತ್ತಾ, ನಿತ್ಯ ಸತ್ಯ ಕವನದಲ್ಲಿ ಊಟ ಮುಗಿದ ಮೇಲೆ ತಟ್ಟೆ ಭಾರ, ನೀರು ಕುಡಿದ ಮೇಲೆ ಬಾಟಲ್ ಭಾರ, ಮಳೆ ನಿಂತ ಮೇಲೆ ಕೊಡೆ ಭಾರ, ಶಿಕ್ಷಣ ಪಡೆದ ಮೇಲೆ ಪುಸ್ತಕ ಭಾರ, ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ ಎಂದು ಬದುಕಿನ ಕಟು ಸತ್ಯವನ್ನು ಅನಾವರಣಗೊಳಿಸಿದ್ದಾರೆ. ಕಲಬುರಗಿಯ ಆರಾಧ್ಯ ದೈವ ಶರಣಬಸವೇಶ್ವರರ ಬಗ್ಗೆ ಕಲಬುರಗಿಯ ಜನಕ್ಕೆಲ್ಲ ನಿಜ ಶರಣನಾಗಿ ಬಂದೆ, ಯುಗ ಉರುಳಿ ಹೋದರೂ ಈ ನೆಲದಿ ವರವಾಗಿ ನಿಲ್ಲುವೆ ಎಂದು ಭಕ್ತಿಯಿಂದ ಸ್ತುತಿಸಿದ್ದಾರೆ. ಬೆಳಗುವ ಆಸೆ ಕವನದಲ್ಲಿ ಹಗಲಿನ ಇಳೆಯಲ್ಲಿ ರವಿಯಂತೆ ಬೆಳಗುವಾಸೆ, ನಿಸರ್ಗದ ಮಡಿಲಲ್ಲಿ ಹಕ್ಕಿಯಂತೆ ಹಾರುವಾಸೆ, ಇರುಳಿನ ಆಗಸದಲ್ಲಿ ತಾರೆಗಳಂತೆ ಮಿನುಗುವಾಸೆ ಎಂದು ಬೆಳಗುವ ಆಸೆ ಕವನದಲ್ಲಿ ತಮ್ಮ ಬಯಕೆಯನ್ನು ಓದುಗರೊಂದಿಗೆ ಹಂಚಿಕೊಂಡಿದ್ದಾರೆ. ಕವಿ ಕಾಯಕದಲ್ಲಿ ಬೇಸರ ಕಳೆ ಕವನದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಭೂಮಿಯಲ್ಲಿ ಶ್ರಮಪಟ್ಟು ದುಡಿದು ಕಾಯಕದಲ್ಲೇ ಕೈಲಾಸ ಕಾಣು ಎನ್ನುತ್ತಾ ಅವಸರ ನಗುವೇ ಔಷಧ, ನನ್ನಿಂದ ನೀ ದೂರವಾದೆ, ಅಹಂಕಾರ ನಿನ್ನಲ್ಲಿದ್ದರೆ ಅಂಧಕಾರ ತೊರೆದು ಬಾ, ಪುನೀತ ಪರ್ವ, ಓ ಗೆಳತಿಯೇ, ಕನಸು, ಹೀಗೆ 80 ಕವನಗಳ ಹೂಗುಚ್ಛವೇ ಇಬ್ಬನಿ ಮೂಡಿದಾಗ. ಇದುವರೆಗೆ ಹೊಸ ಓದು
ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಚನ್ನದೀಪ್ತಿ ಮತ್ತು ಶರಣರೆಡ್ಡಿ ಎಸ್ ಕೋಡ್ಲಾ ಅವರ ಇಬ್ಬನಿ ಮೂಡಿದಾಗ ಈ ಪುಸ್ತಕಗಳನ್ನು ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಜಯ. ಪೂಜಾ ಏಕದಂಡಗಿ ಮಠ್. ನಿರ್ವಹಣೆ ಬಿ ಸಿದ್ದಣ್ಣ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು.